ಟೋಟಲ್ ಬಿಲ್ ಬಂದು 18,900 ರೂಪಾಯಿ ಆಗಿದೆ ಗೈಸ್. ಬರ್ಡೇ ಶಾಪಿಂಗ್ ಬಂದಾಗ 20,000 ರೂಪಾಯಿ ಖಾಲಿ ಮಾಡಿಸ್ತಾನೆ ಗಾಯ್ಸ್. ಇವನು ಸರಿ ಇಲ್ಲ, ಇವನು ಮಗ ಅಲ್ಲ, ಇವನು ಬೋಳಿ ಮಗ. ಇನ್ನು ಅಂಕಲ್ನ ಕೇಳಿ ಕಬಾಬ್ ಹಾಕ್ತಾರ. 6 ಸೀರೆ ತಗೊಂಡ ಮಮ್ಮಿ, ದೇವರೇ ಮೆಚ್ಚಲ್ಲ ಮಮ್ಮಿ ಸೀರೆ. 6 ತಿಂಗಳು ನಾನು ತಿರ್ಗಾ ಏನು ತಗೊಳಕ್ ಹೋಗಲ್ಲ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಪೇಂಟ್ ಮಾಡ್ತಿದ್ದಾರೆ, ಕಷ್ಟಪಟ್ಟು ಪೇಂಟ್ ಮಾಡ್ತಿದ್ದಾರೆ. ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಡೇ? ಗುರುವಾರ, ರಾಯರ ವಾರ. ಇವತ್ತು ನಾನು ಮತ್ತು ಗೀತಮ್ಮ ಅವರು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿ ಅಂದರೆ ಗೈಸ್ ಬರ್ತ್ಡೇ ಶಾಪಿಂಗ್ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಾ, ನಾನು ಇಷ್ಟು ದೊಡ್ಡವನಾದ್ರೂ ನೋಡಿ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಿದ್ದೀನಿ ಬಟ್ಟೆ ತರಕ್ಕೆ. ನಮ್ಮಮ್ಮ ನೋಡಿ. ನಮಸ್ಕಾರ ಗಾಯ್ಸ್. ದುಡ್ಡು ಇವಾಗ ಎಣ್ಸ್ಕೊತಾವ್ರೆ ಅಲ್ಲಿ ಎಷ್ಟಾಗುತ್ತೋ ಅಂತ. ನಾನು ಕಮ್ಮಿ ಗೈಸ್ ಬಟ್ಟೆ ತಗೊಳ್ಳೋದು, ಬರೀ 5 ಪೇರ್ಸ್, 5 ಜೊತೆ. ಮಮ್ಮಿ ಬಾ ಗೈಸ್, ನಿಮ್ಗೆ ಇವೆಲ್ಲ ತೋರಿಸೋದೇ ಮಾಡ್ತದೆ ಗೈಸ್. ನಮ್ಮಮ್ಮ ಜಿಲಿಬಿಲಿ ನೋಡಿ, ಇಲ್ಲಿ ಜಿಲಿಬಿಲಿ, ಇಲ್ಲಿ ಜಿಲಿಬಿಲಿ, ಇಲ್ಲೆಲ್ಲ ತೋರ್ಸೋದೇ ಮಾಡ್ತದೆ ಗೈಸ್. ನೋಡಿ ಜಿಲಿಬಿಲಿ, ಜಿಲೇಬಿ ಗೈಸ್. ಇವಾಗ ಬಟ್ಟೆ ತಗೊಳಕ್ಕೆ ವಿ ಆರ್ ಗೋಯಿಂಗ್ ಫಾರ್ JP ನಗರ, ಜಯನಗರ ಗೊತ್ತಿಲ್ಲ ಎಲ್ಲಿ ಅಂದರೆ, ಅದು ಸ್ನಿಚ್ ಹತ್ರ ಅಲ್ಲ, ಸ್ನಿಚ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ಬಟ್ಟೆ ಎಲ್ಲ ತೊಗೊಳ್ಳೋಣ. ಆಮೇಲೆ ತೋರಿಸ್ತೀನಿ ನಿಮಗೆ ಬಟ್ಟೆ ತೊಗೊಂಡೆ ಅಂತ. ಅದರಲ್ಲಿ ನೀವು ಗೆಸ್ಟ್ ಮಾಡಿ ಯಾವ್ದು ನಾನು ಬರ್ತಡೆಗೆ ಹಾಕ್ತೀನಿ ಅಂತ. ಬನ್ನಿ ಹೋಗೋಣ. ಅಮ್ಮ ಇಷ್ಟು 200 ರೂಪಾಯಿ ಫ್ರೀಯಾಗಿ ಕೊಟ್ಟಿರೋದಕ್ಕೆ ಎಷ್ಟು ಸೇಫ್ಟಿ ಮಾಡ್ತಾರೆ ಗಾಯ್ಸ್. ಸ್ನಿಚ್ಗೆ ಬಂದಿದ್ದೀವಿ ಗಾಯ್ಸ್, ಹೋಗಿ ಬಟ್ಟೆ ತಗೊಳ್ಳೋಣ ಬನ್ನಿ ಗಾಯ್ಸ್. ಗೈಸ್ ಚೆನ್ನಾಗಿದೆಯಾ ನೋಡಿ. ಈ ಶರ್ಟ್ ತಗೊಂಡಿದ್ದೀನಿ, ಫುಲ್ ಇಲ್ಲೆಲ್ಲ ನೋಡಿ ಮಾರ್ಕ್ ಇದೆ. ಈ ಶರ್ಟ್ ವಿತ್ ದಿಸ್ ಪ್ಯಾಂಟ್. ಗೈಸ್ ಎವ್ರಿಥಿಂಗ್ ಇಸ್ ಡನ್, ಎಲ್ಲ ಆಯಿತು ನೋಡಿ. ಟೋಟಲ್ ಬಿಲ್ ಬಂದು 18,900 ರೂಪಾಯಿ ಆಗಿದೆ ಗೈಸ್. 18,900. ಅದ್ರ ಮೇಲೆ ನನಗೆ ಈ ಶೂಸ್ ಇಷ್ಟ ಆಗಿತ್ತು. ಈ ಶೂಸ್ ಇಲ್ಲ ಸೈಜ್. ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದರೆ ಆನ್ಲೈನಲ್ಲಿ ಇಲ್ಲ. ನಮ್ಮ ಅಮ್ಮ ಪಾಪ ನೋಡ್ಬಿಡ್ತಿದ್ದಾರೆ. ಮಮ್ಮಿ ರಿಯಾಕ್ಷನ್ ಕೊಟ್ಬಿಟ್ಟು ಫೇಸ್ ಒಂದ್ಸಲ ಹಿಂಗೆ ನೋಡಿ. ಖುಷಿನಾ? ಮನೆಗೆ ಹೋದ್ಮೇಲೆ ಕೊಡ್ತೀಯ ಅನ್ನೋ ಥರ ರಿಯಾಕ್ಷನ್ ಇದೆ. ನಾನು ಫೋನ್ಪೇ ಮಾಡಿರೋದು. ಫೋನ್ಪೇ ಯಾವ್ದಿರ್ತೋ ಅದು. ಫುಲ್ಲು ಬ್ಯಾಗ್ ಫುಲ್ಲು ಬಟ್ಟೆ ಗಾಯ್ಸ್. ನೋಡಿ ಸಾಕು. ಬರ್ಡೇ ಶಾಪಿಂಗ್ ಬಂದಾಗ 20,000 ರೂಪಾಯಿ ಖಾಲಿ ಮಾಡಿಸ್ತಾನೆ ಗಾಯ್ಸ್. ಇವನು ಸರಿ ಇಲ್ಲ, ಇವನು ಮಗ ಅಲ್ಲ, ಇವನು ಬೋಳಿ ಮಗ. ಪಾಪ ಅವ್ರಿಗೆ ಅರ್ಥ ಆಗಲಿ. ಇಟ್ಕೊಮ್ಮ ಇರೋ ಒಂದು ನಿಮಿಷ. ನೋಡಿ ಗಾಯ್ಸ್, ಐ ಆಮ್ ಹ್ಯಾಪಿ, ಫುಲ್ ಹ್ಯಾಪಿ ಗಾಯ್ಸ್, ಫುಲ್ ಖುಷಿ, ನೆಕ್ಸ್ಟ್ ಲೆವೆಲ್ ಹ್ಯಾಪಿ. ನೋಡಿ ಸಾಕಾ, ಒಂದು ಇದು ತಗೊಂಬಿಡು. ಏನು ತಮ್ಮನೇಲಿ ಫೋಟೋ? ಪಾರ್ಸಲ್ಗೆ ಏನೇನು ಹಾಕ್ತಾ ಇದ್ದೀರಾ? ಬಿಸಿ ಬಜ್ಜಿ ಬೋಂಡ ನೋಡಿ. ಬೆಳಗ್ಗೆ ಎಲ್ಲ ಜಿಮ್ಗೆ ಹೋಗೋದು, ನಮ್ಮಮ್ಮ ಇಲ್ಲಿ ಬಂದು ವಡೆ ಬೋಂಡ ತಿಂಡಿ, ಬೋಂಡ ಥರ ಇರೋದು. ಅಂಕಲ್ ಎಲ್ಲ ಬೆಳಗ್ಗೆ ಪಾಪ ಹೋಟ್ಲಲ್ಲೆಲ್ಲ ಕಷ್ಟಪಟ್ಟು, ಯಾವ ಹೋಟ್ಲಲ್ಲಿ? SLVಲಿ ಇಬ್ರು ಅಲ್ಲೆಲ್ಲ ಇದ್ದು ಇಲ್ಲಿ ಬಂದು ಬಜ್ಜಿ ಬೋಂಡ ಹಾಕೋದು. ಸುಮ್ಮನೆ ವಯಸ್ಸಲ್ಲಿ ಬಜ್ಜಿ ಬೋಂಡ ತಿನ್ಬೇಕಮ್ಮ, ತಿನ್ಬೇಕು. ಸರಿ ಕೂಡ ನನ್ನೊಂದು ಟೇಸ್ಟ್ ಮಾಡ್ಬಿಡ್ತೀನಿ. ತಿನ್ಬಾರ್ದು, ಡಯಟ್ ಅಲ್ವಾ ನೀನು, ತಿನ್ಬೇಡ. ತಿನ್ನಮ್ಮ, ತಿನ್ನು, ನನಗೆ ಕಬಾಬ್ ಇದೆ, ತಿನ್ನು. ಅಂಕಲ್ನ ಕೇಳಿ ಕಬಾಬ್ ಹಾಕ್ತಾರ. ಬಿಸಿ ಕಬಾಬ್ ಹಾಕ್ಸ್ಕೊತೀನಿ ನಾನು. ನೋಡಿ ನೋಡಿ ತಿನ್ನೋದು ನೋಡಿ, ಸೈಲೆಂಟಾಗಿ. ಸುಮ್ಮನೆ ಅದೆಲ್ಲ ತೋರಿಸ್ಬಿಡ. ತಿಂತಾರದ ಉಂಟಂತ ಏನಮ್ಮ ತೋರಿಸ್ಬಿಡ. ಏನ ನಮ್ಮ ವೀಡಿಯೋಸ್ ಮಾಡ್ತಾರೆ.
ವಡೆ ಪಾಯಸ ತಿನ್ನ 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 ತಿಂತಾನೆ ಇರ್ತಾನೆ ಯಾವಾಗ ಮೇಯ್ತಾನೆ. ಏಯ್ ನಿನ್ನ ಆತ್ಮ ಬಂಧನ ಹೇಳು ಕತೆ. ಯಾರ ನಿದ್ದೆ ಬತ್ತಲ್ವಂತೆ ನೈಟ್ಗೆ ಏ ಆತ್ಮ ಬಂಧನ ಕತೆ ಹೇಳು. ಯಾರದು? ಹೇಳು ಬಿಡ ಅವೆಲ್ಲ ಹೇಳು. ಆತ್ಮ ಬಂಧನ ಕತೆ. ಆತ್ಮ ಬಂಧನ ಹೇಳು. ನಿನ್ನ ಆತ್ಮಗಂಧನ ಆತ್ಮಕ್ಕೆ ಹೆಂಗ್ ಮುಕ್ತಿ ಕೊಡೋದು ಹೇಳು. ಹೌ ಟು ಗಿವ್ ಮುಕ್ತಿ ಫಾರ್ ಆತ್ಮ. ಅದು ಹಂಗಲ್ಲ ಹೋಗೋ. ನಂಗೆ ಹೇಳ್ಕೊಡ್ತೀಯಾ? ಗೈಸ್ ಇದು ತಿನ್ಬಿಟ್ಟು ಬಟ್ಟೆ ತೋರಿಸ್ತೀನಿ. ಗೈಸ್ ನೋಡಿ, ದಿಸ್ ಇಸ್ ಮೈ ಫಸ್ಟ್ ಶರ್ಟ್. ನಮ್ಮ ಅಣ್ಣನ ಕೇಳೋಣ. ಜಾತ್ರೆ ಏಯ್ ಹೇಳ ಹೆಂಗೈತೆ ಕರೆಕ್ಟಾಗಿ ಹೇಳು, ನೋಡ್ಬಿಟ್ಟು ಹೇಳು. ಚೆನ್ನಾಗಿಲ್ಲ ಜಾತ್ರೆ ಅವೆಲ್ಲ. ಯಾವುದು ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಚೆನ್ನಾಗಿಲ್ಲ ಈ ಜಾತ್ರೆ ಹೆವಿ ಜಾಸ್ತಿ. ಇದು ಚೆನ್ನಾಗಿಲ್ವಾ? ಈ ಥರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಅವನಿಗೆ ಇಷ್ಟ ಆಗಲ್ಲ. ಇದು ಇದೊಂದು ಪರವಾಗಿಲ್ಲ ಗೈಸ್ ಇದು ಸೆಕೆಂಡ್. ಬಟ್ ಮೆಟೀರಿಯಲ್ ಗಟ್ಟಿ ಬರುತ್ತೆ ಅನ್ಸುತ್ತೆ. ಓಕೆ ಇದು ಇದು ನಾರ್ಮಲ್ಲು. ಇದು ಡಿ ಬಾಸ್ ಬರ್ತ್ಡೇಗೆ ಹಾಕೊಂಡಿದ್ದು. ಆಯ್ತು ನಾರ್ಮಲ್ಲು. ಇವಾಗಿಲ್ಲ ಅಂತೀಯ? ಓಕೆ ಗೊತ್ತಿಲ್ಲ. ಇದು ಇದು ಉಲ್ಲನ್ನು ಈ ಶೆಕೆಲ್ ಹಾಕೊಂಡ್ಬಿಟ್ರೆ ತಿಕ್ಕದಲ್ಲಿ ಚೆನ್ನಾಗೈತೆ ಚೆನ್ನಾಗಿಲ್ವಾ? ಪ್ಯಾಂಟ್ ಗೈಸ್ ನಮ್ಮ ಅಣ್ಣ ನಮ್ಮ ಬೆಲೆನೇ ಕೊಡಲ್ಲ ಗೈಸ್. ಅವನು ತಂದಾಗ ಮಾತ್ರ ಅವನಿಗೆಲ್ಲ ನೋಡಿ. ಮೊನ್ನೆ ಹಾಕೊಂಡಿದ್ದು ನೋಡಿಲ್ವಾ? ಇದ್ರ ಜೊತೆಗೆ ಒಂದು ಜಾಕೆಟ್ ತಗೊಂಡಿದ್ದೀನಿ ಗೈಸ್ ಅಷ್ಟೇ. ಇವಾಗ ಇದನ್ನೆಲ್ಲ ಹ್ಯಾಂಗರಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ. ಹಾಂ ಹಂಗೆ ಇಡ್ಬೇಕಂತ ಇಡ್ತೀನಿ ನೋಡಿ. ಸೀರಿಯಲ್ಸ್ ಅಂತೀನಿ. ಬಟ್ಟೆ ಸಂತೆಯಲ್ಲಿ ಬಟ್ಟೆಗಳು ಎತ್ಕೊಂಬರಲ್ವಾ? ಹಂಗೆ ಎತ್ಕೊಂಬತ್ತವ್ರೆ. ಬಿಚ್ಚಾಕ್ಬಿಡ್ತೀರಿ ಹೊಸದಂತ ಎತ್ತಿಕ್ಕಲ್ವಾ? ಅಷ್ಟೇ ದಿನ ಒಂದೊಂದು ಹಾಕೊಂಡು ಒಗ್ದಾಕ್ಬಿಡ್ತಾರೆ. ಇವಾಗ ಒಗ್ದೀನಿ ಒಂದ್ಸರಿ. ಗೈಸ್ ನೋಡಿ ಇದೊಂದು ಜೊತೆ ಚಪಾಕ್, ಇದೊಂದು ಜೊತೆ ಚಪಾಕ್, ಇದೊಂದು ಜೊತೆ ಚಪಾಕ್, ಮೂರಾಯ್ತು. ಇದೊಂದು ಜೊತೆ. ಅಯ್ಯೋ ಕಮ್ಮಿ ಕಣೋ ನಿನ್ನ ಥರ ಸಾವಿರ ಜಾಸ್ತಿ ತಗೋತಾರ. ನಂದೆಲ್ಲ ಸಾವಿರ ರೂಪಾಯಿ ಅಷ್ಟೇ. ಸಾವಿರಕ್ಕೆ ಎಷ್ಟು? 1000 ರೂಪಾಯಿ 3 4 1000 ರೂಪಾಯಿಗೆ ಇದು ಮೂರಾ? ಇಲ್ಲ ಇಡಿ ಎಸ್ ನೋಡಿ 4 ಆಯ್ತು ಚಪಾಕ್. ಹಾಕಿದ ನೋಡಿ ಎಷ್ಟು? 700 rupees ಚಪಾಕ್ ಅನ್ನು. ಅಮ್ಮ ಹಂಗಾದ್ರೆ ನೀನು ನನಗೆ ಮಾತ್ರ ಕೊಡ್ಸಲ್ಲ ಅಂತೀಯಲ್ಲಮ್ಮ, ನೀನು ಮಾತಾಡ್ತಾನ ಅಂತೀಯ. ನಾನು ಬಂದಾಗ ನೈಟ್ ಪ್ಯಾಂಟ್ ಕೊಡ್ಸು. ಸಖತ್ತಾಗಿದೆ ಚಪಾಕ್. ಅದು ಜಾಸ್ತಿನಾ? ಎಲ್ಲ ಅಷ್ಟೇ ಕಣ. ಪಿಂಕ್ ಸೇಮ್ ರೇಟಾ? ಎಲ್ಲ ಸೇಮ್ ರೇಟ್. ಪಿಂಕ್ 1000 ರೂಪಾಯಿ ಅಂದೆ ಮತ್ತೆ? ಇಲ್ಲ ಇದು ಆಯ್ತಾಯ್ತಾ? ಪ್ಯಾಂಟ್ಸ್ಗಳು ಬಂದರೆ ಜಾಸ್ತಿ. ಪ್ಯಾಂಟ್ ಕೆಳಗೆ ಪ್ಯಾಂಟು ಮೇಲೆ ಎಲ್ಲ ಸೇರಿ 1000 ರೂಪಾಯಿನಾ? ಬಿಡ್ರಿ ಡೈಲಿ ಯೂಸ್ ಎಲ್ಲ ಏನು ಬಿಡ್ರಿ ಯಶೋಕಿ ನೀವು. ಪ್ಯಾಂಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಷ್ಟೇನಾ? ನೋಡಿದೆ ಇನ್ನೊಂದು ಇದು ಸೆಟ್ಟಾ? ಇದು ಸೆಟ್. ಇದು 1000 ರೂಪಾಯಿನಾ? ಎಲ್ಲ ಬಿಡೋ ಮಗು ನಾನು ಚಿಕ್ಕ ಪಾಪ. 8 ಜೊತೆ ತಗೊಂಡಿದ್ಯಲ್ಲಮ್ಮ. ಇದೊಂದು ಜೊತೆ ಸಿಂಪಲ್ 8 ಜೊತೆ ಆದ್ರು ನೋಡಿ. ಗೈಸ್ 8 ಪೇರ್ಸ್ ಗೈಸ್. ನೋಡು ಸೂಪರ್ ಬಿಡಮ್ಮ. ಪ್ಯಾಂಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಂತ ಉಂಟು ಗಾಯ್ಸ್ ನನ್ನ ಪ್ಯಾಂಟ್ ನೋಡಿಯಲ್ಲ ಎಷ್ಟು ಚಂದ ಉಂಟು, ಫಿಟ್ಟಿಂಗ್ ನೋಡಿಯಲ್ಲ ಹೆಂಗೆ ಕಚ್ಕೊಂಡು ಉಂಟು. ಆಯ್ತು ಬಿಡಮ್ಮ ಶೋಕಿ. ನನಗೂ ಇವಾಗ ಹಾಂ ಗೈಸ್ ಇದು ಮೇನ್ ಕೇಳೋವಂಥ ಕಾನ್ಸೆಪ್ಟು. ಬರ್ತಡೇ ಗಿಫ್ಟ್ ಏನು ಕೊಡ್ತೀಯ? ಇಲ್ಲಿ ನೋಡ್ಕೊ ಮಕ ತೋರಿಸು. ಇಲ್ಲಿ ನೋಡು. ಅಪ್ಪ ಈ ಕತೆಗಳು ಬೇಡ, ಕರೆಕ್ಟಾಗಿ ಹೇಳು. ಬರ್ತ್ಡೇ ಗಿಫ್ಟ್ ಏನು ಕೊಡ್ಸಿಲ್ಲ ಗೈಸ್. ಏನು ಕೊಡ್ತೀಯಾ ಹೇಳು. ನಾನು ಕೊಡಲ್ಲ. ಆಯ್ತು ಗೈಸ್, ಇದೇ ನಮ್ಮಮ್ಮದ್ದು ಆನ್ಸರ್.
ನಮ್ಮ ಅಪ್ಪನ ಆನ್ಸರ್ ಕೇಳಿದ್ರೆ ನಕ್ಬಿಡ್ತೀರಾ, ಜೋರಾಗಿ ನಕ್ಬಿಡ್ತೀರಾ, ಕೇಳಿಸ್ಕೊಳ್ಳೋದಂತೆ. ಕೇಕ್ ಕಟ್ ಮಾಡಿಸ್ತೀನಿ ಗೈಸ್. ಇದು ನಿನ್ನ ಗಂಡನ ಕತೆ ಡೈಲಾಗ್ ನೀನು ಹೊಡಿಬೇಡ, ಬಟ್ಟೆ ಕೊಡಿಸ್ತೀನಿ. ಬೇಡ ಈ ಕತೆ ಎಲ್ಲ ಬೇಡವೇ ಬೇಡ ಗೈಸ್. ನಮ್ಮಪ್ಪ ಬರಲಿ, ನಮ್ಮಪ್ಪ ಬಂದಾಗ ನಮ್ಮಪ್ಪ ನಾನು ಬಡ್ಡಾಗ ಏನು ಕೊಡ್ತಾರೆ ಅಂತ ಕೇಳೋರಂತೆ ನೋಡ್ರಿ ಅಷ್ಟೇ. ಈ ನಮ್ಮಮ್ಮ ಮಾತ್ರ ಶೋಕಿಗಳು ಸೀರೆಗಳು ತೊಗೊಂಬಂದವ್ರೆ. ಮೊನ್ನೆ ಹೋಗಿ ನನ್ಗೆ ಹೇಳ್ತೀರೆ. ಅದಲ್ಲದೆ ಇವಾಗ ಇಷ್ಟು ಶೋಕಿ 8 ಜೊತೆ ಬಟ್ಟೆ. ಇದು ನಾನು 6 ತಿಂಗಳು ತಗೊಳ್ಳಲ್ಲ ಗೈಸ್. ವೆಂಕಟಪ್ಪನ ಮಗಳು ಮರಿ ವೆಂಕಟಪ್ಪ. 6 ತಿಂಗಳು ಬಟ್ಟೆ ತಗೊಳ್ಳಲ್ಲ ನಾನು. ಒಂದ್ಸತಿ ಇದನ್ನ ನಾನು ನಂಬಲ್ಲ ಗೈಸ್, ನೀವು ನಂಬೇಡಿ. ಬಾಯ್ ನೋಡಿ ಗೈಸ್, 6 ಸೀರೆ ತಗೊಂಡೆ. 6 ಸೀರೆ ತಗೊಂಡ ಮಮ್ಮಿ, ದೇವರೇ ಮೆಚ್ಚಲ್ಲ ಮಮ್ಮಿ ಸೀರೆ. 6 ತಿಂಗಳು ನಾನು ತಿರ್ಗಾ ಏನು ತಗೊಳಕ್ ಹೋಗಲ್ಲ. 6 ಸೀರೆ ಸರಿ ತೋರ್ಸವ. 6 ಸೀರೆಗೆ 4 ಸೀರೆ ಹೊಲಿಯಕ್ಕೆ ಹಾಕೊಂಡು ಬಂದಿದ್ದೀನಿ. ಇವಾಗ ಇರೋದು 2 ಸೀರೆ ತೋರ್ಸಾಯ್ತು, ಕತೆ ಹೊಡಿಬೇಡ ನೀನ್ ಜಾಸ್ತಿ. ಇದು ನಮ್ಮ ಅತ್ತೆ ಗಿಡಕ್ಕೆ, ಇದು ನಮ್ಮ ಅಕ್ಕ ಒಬ್ರು ತೀರೋಗಿದ್ದಾರೆ ಅವ್ರ ಗಿಡಕ್ಕೆ. ಅದು ನಿನಗೆ ತಾನೆ, ನಿನ್ಗನ್ಬಿಟ್ಟೆ ತಗೊಂಡಿರ್ತ ತಾನೆ. ಅಲ್ಲಿ ಇಡೋದು ಅವ್ರ ಹೆಸರು ಮಾತ್ರ, ಅವ್ರದ್ದು ಬಸರು ನಿಂತಾನೆ. ಒಬ್ರದು ಪಾತ್ರೆ ತೊಳೆಯೋಳು, ಒಂದು ಈ ಡೌಗಳು ರೀಲ್ಸ್ ನಾನು ನೋಡಿದ್ದೀನಿ. 4 ಬ್ಲೌಸ್ ಹೊಲಿಯಕ್ಕೆ ಹಾಕ್ಬಿಟ್ಟಿದ್ದೀನಿ. ನಡಿ ಇದು ನನಗೆ ಇದು ಗಾಯ್ಸ್, ಇದು ಮಶಾನದಲ್ಲಿ ಇಡೋ ಬಟ್ಟೆ. ಅಲ್ಲಿ ಇಡ್ತೀವಲ್ವಾ ಇಟ್ಬಿಟ್ಟು ಅದಾದ್ಮೇಲೆ ಅದು ಬಟ್ಟೆ ಅವ್ರಿಗೆ ಅಲ್ಲಿ ಬಿಟ್ಬಿಟ್ಟು ಬರಲ್ಲ, ಇಲ್ಲೇ ಎತ್ಕೊಂಡ್ಬಂದು ಈ ನಮ್ಮ ಅಮ್ಮನ ಹೊಲ್ಸ್ಕೊಂಡು ನಮ್ಮ ಅಮ್ಮನ ಹೇಳ್ತಾರೆ ಎತ್ಕೊಂಡು ಹೋಗಿ ನೀನೆ ಉಟ್ಕೊಳ್ಳುವ ಅಂತ. ಏನ್ ಆಟಗಳು ಆಡ್ತೀಯಮ್ಮ. ಇದೆಲ್ಲ ಎಷ್ಟು ಸೀರೆ? ಅದು ಎಷ್ಟು, ಒಂದು 2,000 ಇದೆ, ಒಂದು 1,000 ಇದೆ ಅಷ್ಟೇ. ಅಷ್ಟೇನಾ? ಸೀರೆ ಕಾಸ್ಟ್ಲಿ ಅಲ್ಲ? ಇಲ್ಲ ಕಮ್ಮಿ. ಟೋಟಲ್ ಅದೂ ಎಷ್ಟು 6-7 ಸಾವಿರನೂ ಆಗುತ್ತೆ. ಗುಡ್ ಗರ್ಲ್. ನೋಡಿ ಇನ್ನು 4 ಸೀರೆ ಬರಲಿ ತೋರಿಸ್ತೀನಿ. ಹೋಗಮ್ಮ ಕತೆ ಹೊಡಿಬೇಡ. ನನ್ನ ಬರ್ಡೇ ಗಿಫ್ಟ್ ರೆಡಿ ಮಾಡ್ಕೊಳಕ್ಕೆ ಹೇಳಿ ಗೈಸ್ ಅಷ್ಟೇ, ಕಮೆಂಟ್ ಹಾಕಿ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಪೇಂಟ್ ಮಾಡ್ತಿದ್ದಾರೆ, ಕಷ್ಟಪಟ್ಟು ಪೇಂಟ್ ಮಾಡ್ತಿದ್ದಾರೆ. ಒಬ್ಳೆ ಮಾಡಬೇಡ, ಕರಿ ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂದೆ. ಅಮ್ಮ ಎಲ್ಲ ಓಕೆ, ಬಾಲ್ ಎಲ್ಲ ಯಾಕೆ ಹಿಂಗೆ ತೇಳ್ಕೊಂಡು ಗಾಳಿಲಿ ಹೋಗೋ ಥರ ಮಾಡಿಬಿಟ್ಟಿದ್ದೆ. ಓ ಹಂಗೆ ಎಲ್ಲ ಓಕೆ, ಬಟ್ ಈ ಪೈಪ್ಗಳು ಎಲ್ಲ ಸ್ವಲ್ಪ ಆದ್ರೆ ನಮ್ಮಮ್ಮ ಒಳ್ಳೆ ಪೇಂಟ್ರು ಗೈಸ್. ಆರ್ಟಿಸ್ಟು, ಪೇಂಟ್ರ್ ಅನ್ಬಾರ್ದು, ಆರ್ಟಿಸ್ಟ್ ಮಮ್ಮಿ ನೀನು. ಕಲೆಗಾತಿ ತಿಂದ್ರೆ ತಿಂತಿ ಮಂಕ್ರಿ. ಯಾಕೆ ಆ ಬಲೂನ್ಗಳೆಲ್ಲ ಹಿಂಗೆ ಹೋಗೈತೆ? ಈ ಬಲೂನ್ ಎಲ್ಲ ಸ್ಟ್ರೈಟ್ ಆಗೈತೆ, ಆ ಬಲೂನ್ಗಳು ಯಾಕೆ ಮಾತ್ರ ಹಿಂಗೆ ಹೊಟ್ಟೋಗೈತೆ? ನಂಗೆ ಬೇಡ, ನೀನೇ ತಿನ್ನು. ಆದ್ರೆ ಒಳ್ಳೆ ಆರ್ಟಿಸ್ಟ್ ಗೈಸ್. ಈ ಕಲೆನ ನಿಮ್ಗೆ ಯಾರಾದರೂ ಮಾಡಬೇಕು ನಿಮ್ಮ ಮನೇಲಿ ಅಂದರೆ ದಯವಿಟ್ಟು ಸಂಪರ್ಕಿಸಿ ಗೀತಾ ರಾಜಣ್ಣ. ಅಷ್ಟೇ, ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.